ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಡಿಸೆಂಬರ್ 4, 2025ರಂದು ಮೈಸೂರು ಕಲ್ಚರಲ್ ಅಸೋಸಿಯೇಷನ್ ಕಲಿಸು ಫೌಂಡೇಶನ್ ವತಿಯಿಂದ ಮೈಸೂರಿನ JLB ರಸ್ತೆಯ ಮೂಡ ಹತ್ತಿರ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ನಲ್ಲಿ ಅರ್ಜುನ 2ನೇ ವರ್ಷದ ನೆನಪು ಹಾಗೂ ಐತಿ ಚೆಂಡ ರಮೇಶ್ ಉತ್ತಪ್ಪ ರವರ 40ನೇ ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ 39ನೇ ಕೃತಿ ಸಾವಿನ ಸತ್ಯ, ಅರ್ಜುನ ನಿನ್ನ ಕೊಂದಿದ್ದು ಮದಗಜವಲ್ಲ ಪಾಪಿ ಮನುಷ್ಯ ಹಾಗೂ 40ನೇ ಕೃತಿ ದಸರಾ ಆನೆಗಳು ಭೀಮಾ ಹಾಗೂ ಇತರರನ್ನು ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ, EC ನಿಂಗರಾಜು ಗೌಡ, KB ಲಿಂಗರಾಜು, ಡಾಕ್ಟರ್ ಮುಜೀಬ್ ಉರ್ ರೆಹಮಾನ್, KR ಸತ್ಯಪ್ರಭಾ, AP ನಾಗೇಶ್, ನಿಖಿಲೇಶ್ MM, ಐತಿ ಚೆಂಡ ರಮೇಶ್ ಉತ್ತಪ್ಪ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಅರ್ಜುನ ಬೇಕೇ ಬೇಕು ಈ ಕಾರ್ಯಾಚರಣೆಗೆ ತಪ್ಪಟ್ಟದ್ದು ಅಂತ ಅವ್ರು ಯಾರು ಅನ್ನುವಂಥದ್ದು ಪ್ರೇರಣೆ ಆಗಬೇಕು ಅಂತ 7-8 ಆನೆಗಳು ಅಪಾಯಕಾರಿ ಕಾರ್ಯಾಚರಣೆಯಲ್ಲಿ ಯಾಕೆ ಅಭಿಮನ್ಯುನ ಕರೆತರಲಿಲ್ಲ, ಅಭಿಮನ್ಯುನು 60 ವರ್ಷ ಆಗಿಲ್ಲ ಅಂತವ್ನ ಯಾಕೆ ತರ್ತದಂತೆ ಅರ್ಜುನನ್ ಕರೆತರ್ಲು ಅನ್ನುವಂಥದ್ದು. ಮತ್ತೆ ಏನು ಯಾವುದೇ ಕಾರ್ಯಾಚರಣೆ ನಡಿಬೇಕಾದ್ರೆ ಅಲ್ಲಿ ಟ್ರ್ಯಾಕರ್ಸ್ ಅಂತ ಇರ್ತಾರೆ, ಆನೆಗಳು ಎಷ್ಟಿದೆ, ಅದ್ರ ಸ್ವಭಾವ ಏನು, ಅದನ್ನ ಹೆಂಗೆ ನಾವು ಅಟ್ಯಾಕ್ ಮಾಡ್ಬೇಕು, ಯಾವ ರೀತಿ ಸೆರೆ ಹಿಡಿಬೇಕು ಅಂತ. ಆ ರೀತಿ ಟ್ರ್ಯಾಕರ್ಸ್ ತಪ್ಪು ಮಾಹಿತಿಯನ್ನ ಯಾಕೆ ಕೊಟ್ರು, ಅವರು ನಿರ್ಲಕ್ಷ್ಯ ಕಾಣಿಸುತ್ತಾ ಅನ್ನುವಂಥದ್ದು. ಅದೇ ರೀತಿ ಅರ್ಜುನನ ಮೇಲೆ ಕುಳಿತಂತ ಒಬ್ರು ಡಾಕ್ಟರ್ ಮತ್ತೆ ಒಬ್ಬ ಮಾವುತ ಅವ್ರದ್ದು ಬಿದ್ದ ತಕ್ಷಣ ಓಡೋಗ್ತಾರೆ. ಓಡೋದ ನಂತರ ಆನೆ ಯಾಕೆ ವಾಪಸ್ ಕರೆಸ್ಕೊಳ್ಳಲಿಲ್ಲ ಅನ್ನುವಂಥದ್ದು. ಮತ್ತೆ ಮದಗಜ ದಾಳಿ ನಡೆಸಿದಾಗ ಒಂದು ಸಾಮಾನ್ಯ ಜ್ಞಾನ ಕಾಡಿನಲ್ಲಿ ಹೊಂದವ್ರಿಗೆ, ಕವಾಡಿಗಳಿಗೆ, ಮಾವುತರಿಗೆ, ಡಾಕ್ಟರ್ಗಳಿಗೆ ಅಥವಾ ಅರಣ್ಯ ಇಲಾಖೆಯಲ್ಲಿರೋರ್ಗೆ ಒಂದು ಸಾಮಾನ್ಯ ಜ್ಞಾನ. ಒಂದ್ಸಲ ಅಟ್ಯಾಕ್ ಮಾಡೋದ್ಮೇಲೆ ಪುನಃ ವಾಪಸ್ ಬಂದು ಪುನಃ ಅಟ್ಯಾಕ್ ಮಾಡುತ್ತೆ, ಶಕ್ತಿಯನ್ನ ಕೂಡಿಸ್ಕೊಂಡು ಅನ್ನುವಂಥದ್ದು. ಅದ್ ಗೊತ್ತಿದ್ರು ಕೂಡ ಆನೆಯನ್ನ ಯಾಕೆ ವಾಪಸ್ ಅರ್ಜುನ ಕರೆಸ್ಕೊಳ್ಳಲಿಲ್ಲ ಅನ್ನುವಂಥದ್ದು. ಕೊನೆಗೆ ಅಲ್ಲಿದ್ದಂತ ಜನ, ಯಾವುದೋ ಆನೆ ಕಾಡಲ್ಲಿದ್ದಾಗ ಮಾತ್ರ ಅದು ಕಾಡು ಪ್ರಾಣಿ ಆಗಿರುತ್ತೆ. ಒಂದು ಸಲ ಅದು ಸೆರೆ ಸಿಕ್ಕಿ ನಾವು ಬಳಸಿದ ನಂತರ ಪ್ರತಿಯೊಂದಕ್ಕೂ ಮನುಷ್ಯ ಹೇಗೆ ಹೇಳ್ತಾನೆ ಆ ರೀತಿ ಕೇಳುವಂತ ಒಂದು ಹಸು ತರ ಆಗ್ಬಿಡುತ್ತೆ. ಸಾಧು ಹಸುನೋ ನಾಯಿನೋ ಸಾಕು ಪ್ರಾಣಿ ಹೆಂಗಿರುತ್ತೆ ಆ ರೀತಿ ಆಗ್ಬಿಡುತ್ತೆ. ನಾವ್ ಹೇಳದಂತ ಏನೂ ಮಾಡಲ್ಲ, ಎಷ್ಟೇ ಶಕ್ತಿ ಇದ್ರು ಕೂಡ ಆ ಮಾವೃತ ಅಥವಾ ಅದನ್ನ ನೋಡ್ಕೊಳ್ಳುವಂತವ್ರು ಹೇಳ್ದಾಗ ಮಾತ್ರ ಆಗುತ್ತೆ. ಆದ್ರೆ ಅರ್ಜುನ 2 ಸಲ ಆ ಸಲ್ಗಜ್ ಜೊತೆಗೆ ಮದಗಜ ಜೊತೆಗೆ ಹೊಡೆದಾಡಿರುವಂತದ್ದು, ಹೋರಾಡಿರುವಂತದ್ದು, ಮೇಲ್ಗಡೆ ಯಾರು ಇಲ್ಲದಂತೆ ಅದು ಸ್ವಂತ ಏನು ಸೆರೆಡಿ ಮೊದಲು ಯಾವ ರೀತಿ ಇತ್ತು ಅದನ್ನು ನೆನ್ಪಾಡ್ಕೊ ಓಡಾಡಿರ್ಬೋದು ಅಂತ ನಾನು ಅದು ಭಾವಿಸ್ತೇನೆ. ಹಾಗಾಗಿ ಅಲ್ಲಿರುವಂತ ಡಾಕ್ಟರ್ಸ್ ಇರ್ಬೋದು, ಅರಣ್ಯ ಇಲಾಖೆ ಸಿಬ್ಬಂದಿ ಇರ್ಬೋದು, ಮತ್ತು ಮಾವುತ ಇರ್ಬೋದು, ಇವರ ನೆಗ್ಲಿಜೆನ್ಸಿ ಎದ್ದು ಕಾಣಿಸುತ್ತೆ. ಇನ್ನು ಭೀಮನ್ನು ಈ ಸೆಲೆಬ್ರಿಟಿನ ಮಾಡಿದವರು ಭಾವಗಳು. ಆಮೇಲೆ ಅದೊಂಥರ ಅದು 6 ತಿಂಗಳಿದ್ದಾಗ ನಮ್ಗೆ ಸಿಕ್ಕಿತ್ತು, ಅದ್ರ ಬಗ್ಗೆ ಒಂದು 2 ನಿಮಿಷ ಹೇಳ್ತೀನಿ ನಾನು. ಅದಕ್ಕೆ 9 ವರ್ಷ ವಯಸ್ಸಾಗಿತ್ತು. ನವೆಂಬರ್ 9, 2017ರಲ್ಲಿ ಅದಕ್ಕೆ ಒಂದು ಕಾಡಾನೆ ಹೊಡೆಯುತ್ತೆ. ಕಾಡಾನೆ ಹೊಡೆದಾಗ ಮಣಿಕಂಠನ್ ಅಂತ ಕನ್ಸರ್ವೇಟರ್ ಇರ್ತಾರೆ. ನಾನು ಅವಾಗ ಆ ಕ್ಯಾಂಪ್ ವೈದ್ಯನಾಗಿರ್ತೀನಿ. ನಮ್ಗೆ ಸುಮಾರು 1 ವರ್ಷ ಟ್ರೀಟ್ಮೆಂಟ್ ಮಾಡಿದ್ದೀನಿ ನಾನು ಅದಕ್ಕೆ. ಹಾಗೂ ಅದಕ್ಕೆ ಅವಾಗ ರಾಜು ಮತ್ತು ರಾಧಾ ಅಂತ 2 ಹುಡುಗರು ಇರ್ತಾರೆ. ಅದು ಬದುಕಿದೆ ಒಂದು ಪವಾಡ. ಅದು ಹೆಸರಿನ ಮಹಿಮೆನ ಏನೋ ಭೀಮನಾಗಿನೇ ಉಳಿದು ಈಗ ಅವನಿಗೆ 24 ವರ್ಷ. ಇಷ್ಟು ಎಮೋಷನಲ್ ಇದೆ ಅಂದ್ರೆ ಅದು ಮನುಷ್ಯನಿಗಿಂತ ಜಾಸ್ತಿ ಎಮೋಷನಲ್ ಇದೆ. ಆಮೇಲೆ ಆನೆಗಳ ವಿಷಯದಲ್ಲಿ ಆನೆಗಳ ಬಗ್ಗೆ ಹೇಳ್ಬೇಕಾದ್ರೆ ಆನೆನೇ ಒಂದು ಎಮೋಷನಲ್ ಪ್ರಾಣಿ ಹಾಗೂ ಸೋಷಿಯಲ್ ಪ್ರಾಣಿ. ಮನುಷ್ಯನಿಗಿಂತ ಅತಿ ಬುದ್ಧಿವಂತ ಪ್ರಾಣಿ ಈ ಭೂಮಿ ಮೇಲಂದ್ರೆ ಆನೆ, ಅದಾದ ನಂತರ ಹಂದಿ, ಅದಾದ ನಂತರ ನಾಯಿ, ಅದಾದ ನಂತರ ಕತ್ತೆ, ಆಮೇಲೆ ಕುದುರೆ, ಈ ತರ ಬರ್ತವೆ. ಒಂದು ಪ್ರೀತಿಗೋಸ್ಕರ ಅವ್ರು ಬರೆದಿರ್ತಕ್ಕಂಥ ಒಂದು ಪುಸ್ತಕದ ಬಿಡುಗಡೆಗೆ ತಾವು ಬಂದಿರುವುದು ಅತ್ಯುತ್ತಮವಾದ ಒಂದು ನಿದರ್ಶನ. ಆ ಒಂದು ಅಭಿಮಾನಕ್ಕಾಗಿ ನಾನು ತಮ್ಮಲ್ಲಿ ಚಿರಋಣಿಯಾಗಿರ್ತೇನೆ. ಕಬಿನಿ ಇರ್ಬೋದು, ನುಗ್ಗು ಇರ್ಬೋದು, ತಾರಕ ಇರ್ಬೋದು, ಇನ್ನೊಂದು ಯಾವ್ದು ಡ್ಯಾಮ್ ಇದೆಲ್ಲ ಎಲ್ಲ ಕಡೆನೂ ಕೂಡ ರಿವರ್ ಬೆಡ್ ಅಲ್ಲಿ ರೆಸಾರ್ಟ್ಸ್ ಬಂದಿದೆ. ಮುಜೀಬುರ್ ರೆಹಮಾನ್ ಅವರಿಗೆ ಗೊತ್ತಿರುತ್ತೆ. ನೀವೆಲ್ಲರೂ ಕೂಡ ಕರ್ನಾಟಕ ನೀವು ಹೋಗಿ ದಿಶಾಂಕ ಆ್ಯಪ್ ನಲ್ಲಿ ಹೋಗ್ಬಿಟ್ಟು ಹಾಕ್ತೀವಿ ನೋಡ್ರೆ ಕರ್ನಾಟಕ ಕಾವೇರಿ ನೀರಾವರಿ ನಿಗಮಕ್ಕೆ ಇದರದಲ್ಲಿ ಅಕ್ವೈರ್ ಆಗಿದೆ ಅಂತ ದಿಶಾಂಕ ಆ್ಯಪ್ ಅಲ್ಲಿ ತೋರಿಸುತ್ತೆ. ಆದ್ರೆ ಅವತ್ತು ಲ್ಯಾಂಡ್ ಅನ್ನು ಯಾರು ಕೇಳ್ಕೊಂಡ್ರೆ ಕಾಂಪೆನ್ಸೇಷನ್ ತಗೊಂಡಾಗಿದೆ. ಇವತ್ತು ವಾಪಸ್ ಇಟ್ಕೊಂಡ್ಬಂದು ಅದಕ್ಕೆ ಹೊಸದಾಗಿ RTC ಕೂರಿಸಿ ಎಲ್ಲಾ ರಾಜಕಾರಣಿಗಳು, ಎಲ್ಲಾ ಅಧಿಕಾರಿಗಳು, IAS ಇರ್ಬೋದು, ಬೇರೆ ಬೇರೆ ಅಧಿಕಾರಿಗಳಿರ್ಬೋದು, ಪ್ರತಿಯೊಬ್ಬರು ಅಧಿಕಾರಿಗಳಿಗೂ ರೆಸಾರ್ಟ್ಸ್ ಬಂದಿದೆ ಇವತ್ತು.
ನಾನು ಹೊಡೆದಾಡದ ಇದನ್ನ ಕೈಗೆತ್ಕೊಂಡು ಅಂತೋದೆ ಈ ಬಿದ್ದಿರ ಹೊಡ್ತಾರೆ ತಡ್ಕೊಳಕ್ಕಾಗ್ತದೆ. ಎಲ್ಲಾ ಕಂಡ್ರು ಎದುರಾಕೊಂಡ್ರು ನಮ್ಗೆ ಏನ್ ಮಾಡ್ತಾರೆ ತುಳಿದೇ ಹಾಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನ ಕೈಗೆತ್ಕೊಳಕ್ ಹೋಗಿಲ್ಲ. ಆದ್ರೆ ಮಾಧ್ಯಮಗಳ ಸಹಕಾರ ಇತ್ತು ಅಂದ್ರೆ ನೀವು ಪ್ರಾಣಿ ಸಂಕುಲ ಜೊತೆಗೆ ಆ ಒಂದು ನಮ್ಮ ಡ್ಯಾಮ್ಗಳನ್ನ ಅದರದ್ದು ಹೈ ಫ್ಲಡ್ ಲೆವೆಲ್ ಅಂತ ಹೇಳ್ತಾರೆ, HFL ಅಂತ ಹೇಳ್ತಾರೆ, ಅದು ಒಳಗಡೆ ಬಂದು ಕಟ್ಬಿಟ್ಟಿದ್ದಾರೆ. ಇವತ್ತು ಪ್ರೈವೇಟ್ ಆಗಿ ಬೋಟ್ಗಳು ಇಟ್ಕೊಂಡಿದ್ದಾರೆ. ಇದು ನಾವು ಬರೀ ಪ್ರಾಣಿ ಅಂತ ಮಾತ್ರ ಅಲ್ಲ, ಪ್ರಾಣಿಗಳಿಗೆ ಊರಿಗೆ ಯಾಕೆ ಬರ್ತಂದ್ರೆ ಪ್ರಾಣಿ ಹತ್ರ ನಾವು ಹೋಗ್ಬಿಟ್ಟಿದೀವಿ. ಅವ್ರ ಊರಿಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಲೌಡ್ ಮ್ಯೂಸಿಕ್ ಹಾಕೊಂಡ್ಬಿಟ್ಟು ರಾತ್ರಿ ನೀವು ಹೋಗ್ಬಿಟ್ಟು ಕುಣಿಸ್ಬಿಟ್ರೆ ಆಮೇಲೆ ನಿಮಗೆ ಇವತ್ತು HD ಕೋಟ ತಾಲೂಕಲ್ಲಿ ಯಾವ ರೀತಿ ಸಮಸ್ಯೆ ಆಗಿದೆ ಅಂದ್ರೆ ಟ್ರೈಬಲ್ಸ್ ಆಗಿದ್ದಾರೆ. ಟ್ರೈಬಲ್ಸ್ ಇವತ್ತು ಗಾಂಜಾ ಏನಿದೆಲ್ಲ ಸಾಗಣೆ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಅವ್ರಿಗೇನ್ ಸಣ್ಣ ಪುಟ್ಟ ಕೊಟ್ಟು ಅವ್ರಿಗೇನ್ ಗೊತ್ತಾಗಲ್ಲ, ತಗೊಂಡ್ಬರ್ತಾರೆ. ನಿಮಗೆ ಡ್ರಗ್ ಮಾಫಿಯಾ ನಡೀತಾ ಇದೆ. ಮೈಸೂರಿನಲ್ಲಿ ಕೆಮಿಕಲ್ ಡ್ರಗ್ ಮಾಫಿಯಾನ ನೋಡಿದೀವಿ. ಆದ್ರೆ ಇವತ್ತು ಎಲ್ಲೇ ಹೋಗಿ ನಿಮಗೆ ನಿಮ್ಗೆ ನೆನಪಿರ್ಲಿ, ನಮ್ಮಲ್ಲಿ ಹಂಪಿ ಹತ್ರ ನಿಮಗೆ ಏನು ರಿವರ್ ಹರಿದು ಬರ್ತದೆ ಅಲ್ಲೆಲ್ಲ ರೆಸಾರ್ಟ್ಸ್ ಗಳಾಗಿತ್ತು. ಎಲ್ಲ ಫಾರಿನರ್ಸ್ ಬರ್ತಾರೆ. ಏನ್ ಫಾರಿನರ್ಸ್ ಏನು ಸೌಂದರ್ಯ ಸೆಳೆಯಲಿಕ್ಕೆ ಬರ್ತಾ ಇದಾರೆ ಅಂತ ನಾವ್ ಅನ್ಕೊಂಡ್ರೆ ನಮಗೆ ಬರ್ತಾ ಇದ್ದಾರೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.